ओम शांति। आज का मुरली तारीख अप्रैल 18, 2025। मीठे बच्चे, अपने ऊपर रहम करो। बाप जो मत देते हैं उस पर चलो तो अपार खुशी रहेगी। माया के श्राप से बचे रहेंगे। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಮೇಲೆ ನಿಮಗೆ ದಯಾ ಇರಲಿ. ಬಾಬಾ ಏನು ಮತ ಕೊಟ್ಟಿದ್ದಾರೆ, ಶ್ರೀಮತ ಕೊಟ್ಟಿದ್ದಾರೆ, ಅದರಂತೆ ನೀವು ನಡೆದರೆ ಅಪಾರವಾಗಿರುವ ಖುಷಿ ಇರುತ್ತೆ. ಮಾಯೆ ಶಾಪದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ತೀರಿ. ಪ್ರಶ್ನೆ, माया का शाप क्यों लगता है? शापित आत्मा की गति क्या होगी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಾಯೆ ಶಾಪ ಯಾಕೆ ತಗಲುತ್ತೆ? ಶಾಪಿತ ಆತ್ಮಗಳು ಅವರ ಲಕ್ಷಣ ಏನು, ಅವರ ಗತಿ ಏನು ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ, बाप और पढ़ाई का निरादर करने से, अपने मत पर चलने से माया का श्राप लग जाता है. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಯಾಕೆ ಮಾಯೆ ಶಾಪ ಆಗುತ್ತೆ ಅಂತಂದರೆ, ನಿರಾಕರ ತಂದೆ ಮಕ್ಕಳಿಗೇನು ಶಿಕ್ಷಣ ಕೊಡ್ತಾ ಇದ್ದಾರೆ, ಶಿಕ್ಷಣವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಜ್ಞಾನ ರತ್ನಗಳನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಮತ್ತು ತಮ್ಮ ಸ್ವಯಂನ ಮತದಂತೆ ನಡೀತಾರೆ, ಶ್ರೀಮತವನ್ನು ಬಿಟ್ಬಿಡ್ತಾರೆ. ಆವಾಗ ಮಾಯೆ ಶಾಪ ಕೊಡುತ್ತೆ, ಶಾಪಕ್ಕೆ ಒಳಗಾಗ್ಬಿಡ್ತಾರೆ. ಸೆಕೆಂಡ್ ಪಾಯಿಂಟ್ ಆಗುತ್ತೆ ಅದರಲ್ಲಿ, असुरी चलन है, दैवी गुण धारण नहीं करते तो अपने पर ಬೇರಹಮಿ करते हैं. ಸೆಕೆಂಡ್ ಪಾಯಿಂಟ್ ಅದರಲ್ಲಿ, ಅಸುರಿ ನಡತೆ ಇತ್ತು ಅಂದರೆ ದೈವಿ ಗುಣ ಧಾರಣೆ ಆಗೋದಿಲ್ಲ, ತಮ್ಮ ಮೇಲೆ ತಾವೇ ದಯ ತೋರಿಸ್ಕೊಳ್ಳೋದಿಲ್ಲ, ತಮ್ಮ ಮೇಲೆ ತಾವೇ ಶಾಪಿತ ಆಗಿಬಿಡ್ತಾರೆ. ಬುದ್ಧಿಗೂ ತಾಲ ಲಗ್ ಜಾತಾ ಹೇ, ಆಗ ಬುದ್ಧಿಯ ಬೀಗ ಓಪನ್ ಆಗಲ್ಲ, ಮತ್ತೆ ಬುದ್ಧಿ ಬೀಗ ಹಾಕಲ್ಪಡ್ತದೆ. ವಹ ಬಾಪ್ ಕಿ ದಿಲ್ ಪರ್ ಚढ़ नहीं सकते, ಅಂತಹ ಮಕ್ಕಳು ಮತ್ತೆ ತಂದೆ ಹೃದಯ ಏರಲು ಸಾಧ್ಯವಿಲ್ಲ. ಶಿವ ತಂದೆಯ ಹೃದಯವನ್ನು ಮತ್ತೆ ಅವರು ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ಪಾಪ ತಿಳಿಸ್ತಾರೆ. ಆಜ್ಕ ಧಾರಣೆಗೋಸ್ಕರ ಮುಖ್ಯ ಸರ್. ಫಸ್ಟ್ ಪಾಯಿಂಟ್, ಸದಾ ಏಕ ಬಾಪ್ ಕಿ ತರಫ್ ಹಿ ದೃಷ್ಟಿ ರಖನೆ, ಸದಾ ಒಬ್ಬ ತಂದೆ ಕಡೆ ದೃಷ್ಟಿ ಇಟ್ಕೊಳ್ಬೇಕು. ದೇಹಿ ಅಭಿಮಾನಿ बनने का पुरुषार्थ कर माये के धोखे से बचना है. ಆತ್ಮ ಅಭಿಮಾನಿಗಳಾಗುವಂತಹ ಪುರುಷಾರ್ಥ ಮಾಡಿ ಮಾಯೆಯ ಒಂದು ಮೋಸದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಸರ್ವಿಸ್ ಕೆ ಲಿಯೇ ಭಾಗ್ ದೌಡ್ ಕರ್ತೆ ರಹನಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಧಾರಣೆಗೋಸ್ಕರ ಮುಖ್ಯ ಸಾರಕದಲ್ಲಿ ಸೆಕೆಂಡ್ ಪಾಯಿಂಟ್, ಸೇವೆಗೋಸ್ಕರ ಯಾವಾಗಲೂ ರೆಡಿಯಾಗಿರಬೇಕು. ಎಲ್ಲಿ ಸೇವೆ ಇರ್ತದೆ, ಬಾಬನ ಸೇವೆ, ಜ್ಞಾನ ಕೊಡೋದಿರ್ಬೋದು, ಕರ್ಮನ ಸೇವೆ ಇರ್ಬೋದು, ಮತ್ತನು ಮನ ಧನದ ಯಾವ ಸೇವೆ ಇದ್ದರೂ ಸಹ ಓಡ್ಕೊಂಡು ಹೋಗಿ ಸೇವೆ ಮಾಡಿ. आज का वरदान, फुल स्टॉप की स्टेज द्वारा प्रकृति की हलचल को स्टॉप करने वाले ಮಾಸ್ಟರ್ ಪ್ರಕೃತಿ ಪತಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಫುಲ್ ಸ್ಟಾಪಿನ ಸ್ಟೇಜ್ ಮೂಲಕ ಪ್ರಕೃತಿಯ ಹಲ್ಚಲನ್ನು ಸ್ಟಾಪ್ ಮಾಡುವಂತಹ ಮಾಸ್ಟರ್ ಪ್ರಕೃತಿ ಪತಿ ಆಗಿರಿ. आज का स्लोगन है, निर्विघ्न राज्य अधिकारी बनने के लिए निर्विघ्न सेवाधारी बनो. ಬಾಬಾ ಹೇಳ್ತಾ ಇದ್ದಾರೆ ಸ್ಲೋಗನ್, ನಿರ್ವಿಘ್ನ ರಾಜ್ಯ ಅಧಿಕಾರಿಗಳಾಗಲು ನಿರ್ವಿಘ್ನ ಸೇವಾಧಾರಿಗಳಾಗ್ರಿ. ಅಚ್ಚಾ, ಓಂ ಶಾಂತಿ.